ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ಇವಾಗ ದೀಪಾವಳಿ ಹಬ್ಬಕ್ಕೆ ನಾವು ಪಿತೃಪಕ್ಷ ಮಾಡ್ತೀವಿ. ಅದರಿಂದ ನನಗೆ ಇದೆಲ್ಲ ತುಂಬ ಲಾಂಗ್ ವೀಡಿಯೋ ಮಾಡೋದಕ್ಕೆ, ಇದನ್ನು ನಾನು ಇವಾಗ ವೀಡಿಯೋ ಮಾಡಬೇಕಾದ್ರೆ ಅನ್ಬಾಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಆದರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ಅನ್ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ತೋರಿಸೋದಕ್ಕೆ ಬೇಗ ಈಸಿ ಆಗಲಿ ಮತ್ತು ವಿಡಿಯೋ ಕೂಡ ತುಂಬ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ನಾನು ಮೊದಲನೇದಾಗಿ ತೋರಿಸ್ತಾ ಇರೋದು ಕಾಂಡಿಮೆಂಟ್ ಜಾರ್ ಅಂತ ಹೇಳಿ. ಇದರೊಳಗಡೆ ನಾವು ಆಯಿಲ್ ಹಾಕ್ಕೊಂಡು, ಇದರೊಳಗಡೆ ಬ್ರಷ್ ಇರುತ್ತೆ. ಇದನ್ನು ನಾವು ಚಪಾತಿ, ದೋಸೆ ಮತ್ತು ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ತೀವಿ, ದೋಸೆ ಅಥವಾ ಆದಮೇಲೆ ಆ ಥರ ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಬೇರೆ ಬೌಲ್ಗೆ ಹಾಕ್ಕೊಂಡು ಯೂಸ್ ಮಾಡ್ತೀವಿ ಅಂದರೆ ಆಯಿಲೆಲ್ಲ ವೇಸ್ಟ್ ಆಗುತ್ತೆ ಮತ್ತು ತೊಳಿಬೇಕಾಗುತ್ತೆ, ಎಷ್ಟೊಂದು ಪದ್ಧತಿ ಕೆಲಸ ಅಲ್ವಾ. ಇದಾದರೆ ತುಂಬಾ ಈಸಿ, ತುಂಬ ಯೂಸ್ಫುಲ್ಲು, ಬೇಗನೂ ಆಗುತ್ತೆ, ಡೈಲಿ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರನೇ ಸಪ್ರೇಟ್ ಇಟ್ಕೋಬೋದು. ಇದೊಂದು ಎಲ್ಲರ ಮನೆಯಲ್ಲೂ ಇದ್ದರೆ ತುಂಬಾ ಯೂಸ್ಫುಲ್. ಇದೊಂದು ಬೆಸ್ಟ್ ಜಾರ್ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಇಟ್ಕೊಳ್ಳಿ. ಇದೇನು ತುಂಬ ಜಾಸ್ತಿ ಕೂಡ ಏನಲ್ಲ, ಪ್ರೈಸು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ದಿವಾಳಿ ಸೇಲ್ ಕೂಡ ನಡೀತಾ ಇದೆ ಇವಾಗ. ಎಲ್ಲರೂ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಪ್ಯಾಕ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು, ನೋಡ್ತಾ ಇರ್ಬೋದು. ಗ್ಲಾಸ್ದಲ್ವ, ಈ ಬಾಕ್ಸಲ್ಲಿ ಹಾಕಿಬಿಟ್ಟು ಈ ಥರ ರ್ಯಾಪರ್ ಅಲ್ಲ, ಫಸ್ಟ್ ಇದನ್ನು ಹಾಕಿ ರ್ಯಾಪರ್ ಮಾಡಿದರು ಗ್ಲಾಸ್ಗೆ, ಆಮೇಲೆ ಇದರೊಳಗಡೆ ಹಾಕಿ ಮತ್ತು ಇದರಲ್ಲಿ ಹಾಕಿ 3 ಬಾಕ್ಸಲ್ಲಿ ಸೆಂಡ್ ಮಾಡಿದ್ದಾರೆ. ಇದಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಪ್ಯಾಕಿಂಗ್ ಕೂಡ ಇಷ್ಟ ಆಯಿತು ಮತ್ತು ಬಾಟಲ್ ಕೂಡ ಇಷ್ಟ ಆಯಿತು. ನಾನಿವಾಗ ಹಬ್ಬಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿಕೊಂಡೆ, ವಾಶ್ ಮಾಡಿ ಇದಕ್ಕೆ ಆಯಿಲ್ ಹಾಕಿ ಇಟ್ಕೊಳ್ಳೋಣ ಅಂತ. ನೆಕ್ಸ್ಟ್ ಒನ್ ಬಂದು ನಾನು ಇದು ಡ್ರೈ ಫ್ರೂಟ್ಸ್ ಕಟ್ಟರ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಗ್ರಿಪ್ ಕೊಟ್ಟಿರ್ತಾರೆ, ಜಸ್ಟ್ ಹಿಂಗೆ ಹಾಕಿ ಇದನ್ನು ಈ ಥರ, ಒಂದು ನಿಮಿಷ, ಇಲ್ಲಿ ಬ್ಲೇಡ್ಸ್ ಇರುತ್ತಲ್ವ, ನಾವು ಇದನ್ನು ಇಲ್ಲಿ ಹಿಂಗೆ ತಿರುಗಿಸ್ದಾಗೆ ಈ ಥರ ತಿರುಗಿಸಿದ್ರೆ ಇಲ್ಲಿ ಬ್ಲೇಡು ಶಾರ್ಪ್ ಇರುತ್ತೆ ನೋಡಿ. ಇಲ್ಲಿ ಡ್ರೈ ಫ್ರೂಟ್ಸು ಕಟ್ಟಾಗುತ್ತೆ. ನಮಗೆ ಯಾವ ಸೈಜಿಗೆ ಬೇಕು, ಎಷ್ಟು ಪೌಡರ್ ಥರ ಬೇಕಾ, ತುಂಬ ಗಾರ್ನಿಷ್ ಆಗಿ ಕಾಣೋ ಥರ ಹಾಕೊತೀವಲ್ಲ ಡ್ರೈ ಫ್ರೂಟ್ಸ್ಗೆ, ಇದಕ್ಕೆ ಆ ಥರ ಇಲ್ಲಿ ಮಾಡ್ಕೋಬೋದು. ಇದೊಂದು ತುಂಬ ಹೆಲ್ಪ್ಫುಲ್. ಇದು ಮಕ್ಕಳಿಗೆಲ್ಲ ನಾವು ಏನಾದರೂ ಸ್ವೀಟ್ಸು ಅದು ಇದು ಅಂತ ಮಾಡ್ತಾ ಇರ್ತೀವಿ, ಆವಾಗ ಇದಿದ್ದರೆ ಬೆಸ್ಟು. ನಾವು ನೈಫಲ್ಲೆಲ್ಲ ಕಟ್ ಮಾಡೋಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಇದಂತೂ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ನಿಮ್ಗೆ ಕೂಡ ಇಷ್ಟ ಆದರೆ ನೀವು ಕೂಡ ಮೀಶೋಗೆ ಹೋಗಿ ಬೈ ಮಾಡಿ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇರೆ ಅಮೆಜಾನಲ್ಲೆಲ್ಲ ನೋಡಿದ್ರೆ ಮೀಶೋಗಿಂತ ಪ್ರೈಸ್ ಜಾಸ್ತಿನೇ ಇದೆ. ನೆಕ್ಸ್ಟ್ ಒನ್ ಬಂದು ಇದು ಪ್ಯಾಕ್ ಆಫ್ 4 ಪೀಸಸ್ ಸೋಪ್ ಕೇಸಸ್ ಬರುತ್ತೆ. ಇದು ನನಗೆ ಕಿಚನ್ಗೆ ಮತ್ತು ವಾಶ್ರೂಮ್ಗೆ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ನೋಡಿ, ಸಿಂಕ್ ಹತ್ರ ಈ ಥರ ಇಲ್ಲಿ ಇದು ಗ್ರಿಪ್ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿಗೆ ಇಲ್ಲಿ ಗ್ರಿಪ್ ಇದೆ. ನಾನು ಈ ಥರ ಇದನ್ನು ಹಾಕಿ ಈ ಥರ ಇಲ್ಲಿ ನೋಡಿ ಲಾಕ್ ಇಟ್ಕೊಂಡಿದ್ದೀನಿ. ಈ ಥರ ಹಾಕ್ಬಿಟ್ಟು ಇದನ್ನು ಜಸ್ಟು ನಿಮಿಷ ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ಹಿಂಗೆ ಸ್ಟಿಕ್ ಮಾಡ್ಕೋಬೋದು, ನೀವೆಲ್ಲಕ್ಕೆ ಬೇಕಲ್ಲಿಗೆ ಸ್ಟಿಕ್ ಮಾಡೋದಷ್ಟೇ. ಇದು ತುಂಬಾ ಈಸಿ. ಪ್ಯಾಕ್ ಆಫ್ 4 ಪೀಸಸ್. ಇದು ಕೂಡ ಜಸ್ಟ್ ಇದು ನನಗೆ 84 ರುಪೀಸ್ಗಷ್ಟೇ ಸಿಕ್ಕಿತು. ಇದು 4 ಪೀಸೂ ಅಷ್ಟೇ ನೋಡಿ, ಇದು 4 ಪೀಸು ಅಷ್ಟೇ ನನಗೆ ಜಸ್ಟ್ 80 ರುಪೀಸಿಗೆ ಸಿಕ್ತು. ತುಂಬಾ ಕಡಿಮೆ ಪ್ರೈಸಲ್ಲಿ ನಮ್ಮ ಮನೇನ ನಾವು ಡೆಕೋರೇಟಿವ್ ಆಗಿ ತುಂಬ ಮಾಡಿ ಇಟ್ಕೋಬೋದು. ಇದಷ್ಟು ಡಿಸೈನ್ ಆಗಿ ಚೆನ್ನಾಗಿದೆ. ಇದಂತೂ ವಾಶ್ರೂಮ್ ಕಿಚನ್ ಎರಡಕ್ಕೂ ಯೂಸ್ ಆಗುತ್ತೆ. ಇದು ಇವಾಗ ಪಾತ್ರೆ ತೊಳಿಬೇಕಾದ್ರೆ ಅದ್ರದ್ದು ಬ್ರಷು ಅಥವಾ ಸೋಪ್ಸು ಏನು ಬೇಕಾದರೂ ಇಟ್ಕೋಬೋದು ನಾವು, ಡಿಶ್ ವಾಷರ್ದು ಕಿಚನ್ಗೆ ಹಾಕೊಂಡ್ರೆ. ಇವಾಗ ನಮಗೆ ವಾಶ್ರೂಮು ಕೂಡ ಇವಾಗ ನೋಡ್ಬೋದು, ಇಲ್ಲಿಗೆ ಮುಖ ತೊಳೆಯೋದಕ್ಕೆ, ಸೋಪುಗೆ, ಎಲ್ಲದಕ್ಕೂ ಯೂಸ್ ಮಾಡ್ತೀವಲ್ವ. ನಮಗೆ ಇದು ಕೆಲವರು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಇದನ್ನು ತೊಗೊಂಡು
ಇದರಲ್ಲಿ ಏನು ಆರ್ಟಿಫಿಷಿಯಲ್ ಪ್ಲಾಂಟ್ ಬರುತ್ತಲ್ವ, ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸೊ ನಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಕೂಡ ಇಟ್ಕೋಬೋದು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಬೈ ಮಾಡಬೇಕು ಅಂದರೆ ಇವಾಗಲೇ ದಿವಾಳಿ ಸೇಲ್ ನಡೀತಾ ಇದೆ. ದಿವಾಳಿಗೆ ಆಫರ್ ಬಿಟ್ಟಿದ್ದಾರೆ ತುಂಬಾ ಮೀಶೋದಲ್ಲಿ. ನೀವು ಕೂಡ ಹೋಗಿ ಈಸಿಯಾಗಿ ಬೈ ಮಾಡಿ. ಹಾಗೆ ಕಮೆಂಟಲ್ಲಿ ಮಿಸ್ ಮಾಡದೆ ನಿಮ್ಗೆ ಯಾವುದು ಲೈಕ್ ಆಯಿತು ಅಂತ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.